ನಮ್ಮ ಹೊಲದ ಮಣ್ಣಿನ ಕೆಳಗೆ ನಮ್ಮ ಕಾಲಡಿಯಲ್ಲೇ ಒಂದು ದೊಡ್ಡ ಶಕ್ತಿ ಅಡಗಿದೆ ಅಂತ ಹೇಳಿದ್ರೆ ನಂಬ್ತೀರಾ? ಹೌದು, ನಾವದನ್ನ ದಿನಾ ತುಳಿತೀವಿ, ಆದರೆ ಅದರ ನಿಜವಾದ ಶಕ್ತಿ ಏನು ಅಂತ ನಮಗೆ ಗೊತ್ತೇ ಇಲ್ಲ. ನಾವು ಅದರ ಮೇಲೆ ರಾಸಾಯನಿಕಗಳನ್ನು ಹಾಕಿ ಅದರ ಜೀವವನ್ನೇ ತೆಗಿತಿದ್ದೇವೆ. ಈ ದಿನದ ಚರ್ಚೆ ಕೇವಲ ಮಣ್ಣಿನ ಬಗ್ಗೆಯಲ್ಲ, ಇದು ನಮ್ಮ ಬೆಳೆಗಳ, ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯದ ಕಥೆ. ಇಲ್ಲಿ ಹೇಳಿರೋ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಇವತ್ತು ನಾವು ಒಂದು ಸೀಕ್ರೆಟ್ ಬಗ್ಗೆ ಮಾತಾಡ್ಬೋಗ್ತಿದ್ದೀವಿ. ಹೆಚ್ಚಿನ ರೈತರಿಗೆ ಇನ್ನೂ ತಿಳಿಯದ ಒಂದು ರಹಸ್ಯ. ಇದು ಕೇವಲ ಮಾಹಿತಿ ಅಷ್ಟೇ ಅಲ್ಲ, ಇದು ನಮ್ಮ ಕಣ್ಣು ತೆರೆಸೋ ಸತ್ಯ. ಅದಕ್ಕೆ ಪೂರ್ತಿಯಾಗಿ ಗಮನ ಕೊಟ್ಟು ಕೇಳಿ. ಯಾಕಂದ್ರೆ ಈ ಒಂದು ವಿಷಯ ನಿಮ್ಮ ಕೃಷಿ ಮಾಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸಬಹುದು. ಈ ಸಮಸ್ಯೆಗಳನ್ನು ನೋಡಿ ನಿಮ್ಗೆಲ್ಲ ತುಂಬಾ ಪರಿಚಯ ಅಲ್ವಾ? ವರ್ಷದಿಂದ ವರ್ಷಕ್ಕೆ ಮಣ್ಣು ಕಲ್ಲಿನ ಥರ ಗಟ್ಟಿಯಾಗ್ತಿದೆ, ಗೊಬ್ಬರದ ಖರ್ಚು ಮಾತ್ರ ಆಕಾಶಕ್ಕೆ ಮುಟ್ಟಿದೆ, ಎಷ್ಟೇ ಕಷ್ಟಪಟ್ರೂ ಇಳುವರಿ ಕೈಗೆ ಸಿಗ್ತಿಲ್ಲ. ಈ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಒಂದೇ: ನಮ್ಮ ಭೂಮಿ ತನ್ನ ಜೀವಶಕ್ತಿಯನ್ನ ಕಳ್ಕೊಳ್ತಿದೆ. ನಾವು ಇನ್ನೆಷ್ಟು ದಿನ ಅಂತ ಈ ರಾಸಾಯನಿಕಗಳ ಮೇಲೆ ಅವಲಂಬಿತರಾಗಿರೋಕ್ ಸಾಧ್ಯ? ಒಂದು ಕ್ಷಣ ಯೋಚನೆ ಮಾಡಿ. ನಾವು ಹುಡುಕ್ತಿರೋ ಪರಿಹಾರ ಅಂಗಡಿಯಲ್ಲಿ ಸಿಗೋ ರಸಗೊಬ್ಬರದ ಚೀಲದಲ್ಲಿ ಇಲ್ಲದೆಯೇ ಬದಲಿಗೆ ನಮ್ಮದೇ ಹೊಲದಲ್ಲಿ ನಮ್ಮ ಕಾಲ ಕೆಳಗಿರೋ ಮಣ್ಣಿನಲ್ಲೇ ಮಲಗಿದ್ರೆ, ಆ ಶಕ್ತಿಯನ್ನು ನಾವು ಎಬ್ಬಿಸಿದ್ರೆ ಹೇಗಿರುತ್ತೆ? ಹೌದು, ನಾವು ಹುಡುಕ್ತಿರೋ ಉತ್ತರ ಹೊರಗಡೆ ಎಲ್ಲೂ ಇಲ್ಲ, ಅದು ಈಗಾಗಲೇ ನಮ್ಮ ಭೂಮಿಯಲ್ಲೇ ಇದೆ. ಸರಿ, ಹಾಗಾದ್ರೆ ಬನ್ನಿ ಈಗ ನಾವು ಮಣ್ಣಿನ ಮೇಲ್ಮೆಯಿಂದ ಅದರ ಆಳಕ್ಕೆ ಇಳಿಯೋಣ. ಅಲ್ಲಿ ನಮ್ಮ ಕಣ್ಣಿಗೆ ಕಾಣದ ಒಂದು ಅದ್ಭುತ ಜಗತ್ತೇ ಇದೆ. ಆ ಜಗತ್ತು ನಮ್ಮ ಬೆಳೆಗಳ ಭವಿಷ್ಯವನ್ನೇ ನಿರ್ಧಾರಿಸುತ್ತೆ. ಆ ರಹಸ್ಯಮಯ ಜಗತ್ತಿನ ಕಥೆಯನ್ನ ಈಗ ನಾವು ಬಿಚ್ಚಿಡೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮೆಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿದ ಹಾಗೆ. ಇವನ ಹೆಸರನ್ನ ನೆನ್ಪಿಟ್ಕೊಳ್ಳಿ, ರೈಜೋಬಿಯಂ. ಇದೊಂದು ಕಣ್ಣಿಗೆ ಕಾಣದ ಸೂಕ್ಷ್ಮಾಣುಜೀವಿ. ಆದ್ರೆ ಇದನ್ನ ನಮ್ಮ ಮಣ್ಣಿನ ಒಬ್ಬ ಬುದ್ಧಿವಂತ ಪಾಲುದಾರ ಅಂತಾನೆ ಕರಿಬಹುದು. ಇದು ಗಿಡದ ಬೇರುಗಳಲ್ಲೇ ಚಿಕ್ಕ ಚಿಕ್ಕ ಗಂಟುಗಳನ್ನ ಮಾಡ್ಕೊಂಡು ಮನೆ ಕಟ್ಕೊಂಡು ವಾಸಿಸ್ತದೆ. ಲಕ್ಷಾಂತರ ವರ್ಷಗಳಿಂದ ಇದು ಗಿಡಗಳ ಜೊತೆ ಸ್ನೇಹದಿಂದ ಬದುಕ್ತಿದೆ. ಆದರೆ ಈ ಪಾಲುದಾರ ತನ್ನ ಪೂರ್ತಿ ಶಕ್ತಿಯನ್ನ ತೋರಿಸ್ಬೇಕಂದ್ರೆ ಅದಕ್ಕೆ ಒಂದು ವಿಶೇಷವಾದ ಮನೆ ಬೇಕು. ಆ ವಿಶೇಷವಾದ ಮನೆ ಡೈಂಚ. ಇದನ್ನ ಹಸಿರೆಲೆ ಗೊಬ್ಬರದ ಬೆಳೆ ಅಂತ ಹೇಳ್ತಾರೆ. ಆದ್ರೆ ಇದು ಕೇವಲ ಗೊಬ್ಬರ ಅಲ್ಲ, ಇದು ರೈಜೋಬಿಯಂ ಅನ್ನೋ ಆ ಬುದ್ಧಿವಂತ ಪಾಲುದಾರನ ಶಕ್ತಿಯನ್ನ ಅನ್ಲಾಕ್ ಮಾಡುವ ಒಂದು ಕೀಲಿದ್ದಾಗೆ. ಡೈಂಚಾದ ಬೇರುಗಳಲ್ಲಿ ರೈಜೋಬಿಯಂ ಆಶ್ರಯ ಪಡೆದಾಗ ಒಂದು ದೊಡ್ಡ ಮ್ಯಾಜಿಕ್ ಶುರುವಾಗುತ್ತೆ. ಈ ಜೋಡಿ ನಮ್ಮ ಮಣ್ಣಿಗೆ ಪ್ರಕೃತಿ ಕೊಟ್ಟಿರೋ ಒಂದು ದೊಡ್ಡ ವರದಾನ. ಇಲ್ಲಿದೆ ನೋಡಿ ಆ ಮ್ಯಾಜಿಕ್. ನಾವು ಉಸಿರಾಡೋ ಗಾಳಿಯಲ್ಲಿ 78% ಸಾರಜನಕ ಅಂದ್ರೆ ನೈಟ್ರೋಜನ್ ಇರುತ್ತೆ. ಆದ್ರೆ ಗಿಡಗಳು ಅದನ್ನ ನೇರವಾಗಿ ತಗೊಳಕ್ಕಾಗಲ್ಲ. ಆಗ್ಲೇ ಈ ಡೈಂಚಾ ಮತ್ತು ರೈಜೋಬಿಯಂ ಜೋಡಿ ಕೆಲ್ಸಕ್ಕೆ ಬರೋದು. ಡೈಂಚಾದ ಬೇರಿನಲ್ಲಿರೋ ಈ ಸೂಕ್ಷ್ಮ ಜೀವಿಗಳು ಗಾಳಿಯಲ್ಲಿರೋ ಸಾರಜನಕವನ್ನ ಹಿಡಿದು ಅದನ್ನ ಗಿಡಗಳಿಗೆ ಬೇಕಾದ ಗೊಬ್ಬರವಾಗಿ ಬದಲಾಯಿಸ್ತವೆ. ಅಂದ್ರೆ ನಿಮ್ಮ ಹೊಲದಲ್ಲೇ ಉಚಿತವಾಗಿ ಗೊಬ್ಬರ ತಯಾರಿಸೋ ಒಂದು ನ್ಯಾಚುರಲ್ ಫ್ಯಾಕ್ಟರಿ ಶುರುವಾದ ಹಾಗೆ. ಈ ಸಂಖ್ಯೆಯನ್ನ ಒಮ್ಮೆ ಸರಿಯಾಗಿ ನೋಡಿ. ಒಂದೇ ಒಂದು ಎಕರೆಗೆ ಡೈಂಚಾ ಬೆಳೆದ್ರೆ ಅದು ಸುಮಾರು 40ರಿಂದ 60 ಕೆಜಿ ಸಾರಜನಕವನ್ನ ಮಣ್ಣಿಗೆ ಕೊಡುತ್ತೆ. ಅಂದ್ರೆ ಹೆಚ್ಚು ಕಮ್ಮಿ 2 ಯೂರಿಯಾ ಚೀಲಕ್ಕೆ ಸಮ. ಈ ಗೊಬ್ಬರ ನಿಮ್ಗೆ ಸಿಗೋದು ಸಂಪೂರ್ಣವಾಗಿ ಉಚಿತವಾಗಿ. ಅಂದ್ರೆ ಯೂರಿಯಾಗೆ ಖರ್ಚು ಮಾಡುವ ಸಾವಿರಾರು ರೂಪಾಯಿ ನಿಮ್ಮ ಜೇಬಲ್ಲೇ ಉಳಿಯುತ್ತೆ. ಈ ವ್ಯತ್ಯಾಸವನ್ನ ನೀವೇ ನೋಡಿ. ಒಂದು ಕಡೆ ರಾಸಾಯನಿಕ ಹಾಕಿ ಸತ್ತು ಕಲ್ಲಿನಂತಾಗಿರೋ ಮಣ್ಣು, ಇನ್ನೊಂದು ಕಡೆ ಡೈಂಚಾ ಬೆಳೆದ ನಂತರ ಉಸಿರಾಡುವ ಜೀವಂತ ಮಣ್ಣು. ಇದು ಬರೀ ಗೊಬ್ಬರವನ್ನಷ್ಟೇ ಕೊಡಲ್ಲ, ನಿಮ್ಮ ಮಣ್ಣನ್ನ ಮೃದು ಮಾಡಿ ಬೇರುಗಳು ಚೆನ್ನಾಗಿ ಇಳಿಯೋಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಜೀವಂತ ಮಣ್ಣಿನಲ್ಲಿ ಮೈಕೋರೈಜಾ ಅನ್ನೋ ಇನ್ನೊಂದು ಅದ್ಭುತ ಶಿಲೀಂಧ್ರ ಬೆಳೆಯುತ್ತೆ. ಅದು ಬೇರುಗಳಿಗೆ ಅಂಟುಕೊಂಡು 100 ಪಟ್ಟು ದೂರ ಹೋಗಿ ನೀರು ಮತ್ತು ಪೋಷಕಾಂಶಗಳನ್ನ ಎಳೆದು ತಂದು ಗಿಡಕ್ಕೆ ಕೊಡುತ್ತೆ. ಇದನ್ನ ಮಣ್ಣಿನೊಳಗಿನ ಇಂಟರ್ನೆಟ್ ಅಂತಾನೆ ಕರೆಯುತ್ತೆ. ಸರಿ, ಇದರ ಪ್ರಯೋಜನಗಳೆಲ್ಲ ಅರ್ಥವಾಯ್ತು. ಇದರ ಹಿಂದಿನ ವಿಜ್ಞಾನನೂ ಗೊತ್ತಾಯ್ತು. ಈಗ ಮುಖ್ಯವಾದ ಪ್ರಶ್ನೆ: ಇದನ್ನ ನಮ್ಮ ಹೊಲದಲ್ಲಿ ಹೇಗೆ ಬಳಸೋದು? ಇದು ತುಂಬಾ ಕಷ್ಟನಾ? ಖಂಡಿತ ಇಲ್ಲ. ಇದರ ವಿಧಾನ ತುಂಬಾ ಸರಳ. ಯಾರೂ ಬೇಕಾದರೂ ಇದನ್ನ ಅಳವಡಿಸ್ಕೊಳ್ಬೋದು. ಆದ್ರೆ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ವಿಧಾನ ಹೊಸದೇನಲ್ಲ, ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದಲ್ಲೇ ರಾಯಚೂರು, ದಾವಣಗೆರೆ ಕಡೆ ಕೆಲವು ಪ್ರಗತಿಪರ ರೈತರು ಈಗಾಗಲೇ ಡೈಂಚಾ ಬಳಸಿ ತಮ್ಮ ಯೂರಿಯಾ ಖರ್ಚನ್ನ ಅರ್ಧಕ್ಕರ್ಧ ಕಡಿಮೆ ಮಾಡಿಕೊಂಡು ಭೂಮಿಯನ್ನ ಮತ್ತೆ ಫಲವತ್ತಾಗಿಸ್ತಿದ್ದಾರೆ. ಅವರು ಈ ರಾಸಾಯನಿಕಗಳ ವಿಷವರ್ತುಲದಿಂದ ಹೊರಗೆ ಬರ್ತಿದ್ದಾರೆ. ವಿಧಾನ ತುಂಬಾ ಸರಳವಾಗಿದೆ. ಮೊದಲು ಡೈಂಚಾ ಬೀಜವನ್ನ ಬಿತ್ತಬೇಕು. ಅದು ಸುಮಾರು 40ರಿಂದ 45 ದಿನ ಸೊಂಪಾಗೆ ಬೆಳೆಯುತ್ತೆ. ಗಿಡ ಹೂ ಬಿಡೋಕೆ ಶುರುವಾಗುವ ಸಮಯದಲ್ಲಿ ಟ್ರ್ಯಾಕ್ಟರ್ ಬಳಸಿ ಅದನ್ನ ಮಣ್ಣಿನಲ್ಲೇ ಉಳುಮೆ ಮಾಡಿಬಿಡಬೇಕು.
ಆಮೇಲೆ ಒಂದು 10-15 ದಿನ ಬಿಟ್ರೆ ಸಾಕು, ಆ ಹಸುರು ಗೊಬ್ಬರ ಎಲ್ಲ ಮಣ್ಣಲ್ಲಿ ಕರಗಿ ನಿಮ್ಮ ಮುಂದಿನ ಬೆಳೆಗೆ ಒಂದು ಅದ್ಭುತವಾದ ಪೌಷ್ಟಿಕಾಂಶದ ಹಾಸಿಗೆ ರೆಡಿಯಾಗಿರುತ್ತೆ. ಈ ಟೈಮ್ಲೈನ್ ನೋಡಿ, ಕೇವಲ 1.5 ತಿಂಗಳಷ್ಟೇ ನಿಮ್ಮ ಭೂಮಿಗೆ ಹೊಸ ಜೀವ ತುಂಬುವ ಪ್ರಕ್ರಿಯೆ ಮುಗಿದು ಹೋಗುತ್ತೆ. ಮುಖ್ಯ ಬೆಳೆ ಹಾಕೋಕೆ ಮುಂಚೆ ಅಥವಾ 2 ಬೆಳೆಗಳ ಮಧ್ಯೆ ಸಿಗೋ ಸ್ವಲ್ಪ ಸಮಯದಲ್ಲಿ ಇದನ್ನು ಆರಾಮವಾಗಿ ಮಾಡ್ಬೋದು. ಅಂದ್ರೆ ನಿಮ್ಮ ಮುಖ್ಯ ಬೆಳೆಗೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ. ಹಾಗಾದ್ರೆ ಯಾವಾಗ ಬಿತ್ತಬೇಕು? ಎಷ್ಟು ಬೀಜ ಬೇಕು? ಸಾಮಾನ್ಯವಾಗಿ ಮಳೆಗಾಲ ಶುರುವಾಗುವಾಗ ಅಂದ್ರೆ ಮೇ-ಜೂನ್ ತಿಂಗಳಲ್ಲಿ ಅಥವಾ 2 ಬೆಳೆಗಳ ನಡುವೆ ಖಾಲಿ ಬಿಟ್ಟ ಸಮಯದಲ್ಲಿ 1 ಎಕರೆಗೆ 20-25 ಕೆಜಿ ಬೀಜ ಹಾಕಿದ್ರೆ ಸಾಕು. ಇದಕ್ಕೆ ಜಾಸ್ತಿ ಆರೈಕೆ ಏನೋ ಬೇಕಾಗಿಲ್ಲ, ಪ್ರಕೃತಿಯೇ ಅದನ್ನ ಬೆಳೆಸ್ಕೊಳುತ್ತೆ. ಬೀಜ ಎಲ್ಲಿ ಸಿಗತ್ತೆ ಅಂತ ಚಿಂತೆ ಮಾಡಬೇಡಿ, ಇದು ತುಂಬಾ ಸುಲಭವಾಗಿ ಸಿಗತ್ತೆ. ನಿಮ್ಮ ಹತ್ತಿರದ ಕೃಷಿ ಅಂಗಡಿಗಳಲ್ಲಿ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ವಿಚಾರಿಸಿದ್ರೆ ಸಬ್ಸಿಡಿ ದರದಲ್ಲೂ ಸಿಗೋ ಸಾಧ್ಯತೆ ಇರುತ್ತೆ. ಬೀಜ ಹುಡುಕೋದು ದೊಡ್ಡ ಕೆಲಸವೇ ಅಲ್ಲ. ಇಲ್ಲಿ ಪ್ರಕೃತಿಯ ಒಂದು ದೊಡ್ಡ ಸತ್ಯವನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಡೈಂಚ ಬೆಳೆಯೋದು ಅಂದ್ರೆ ಬರೀ ಗೊಬ್ಬರ ಮಾಡ್ತಾ ಇದೀವಿ ಅಂತ ಅಲ್ಲ, ನಾವು ಪ್ರಕೃತಿಯ ಜೊತೆ ಕೈ ಜೋಡಿಸ್ತಾ ಇದೀವಿ. ಯಾವಾಗ ಭೂಮಿ ಹಾಳಾಗುತ್ತೋ ಆಗ ಪ್ರಕೃತಿಯೇ ತಾಯಿಯ ಹಾಗೆ ಅದನ್ನ ಸರಿಪಡಿಸೋಕೆ ಡೈಂಚಾದಂಥ ಗಿಡಗಳನ್ನ ಮೊದಲು ಕಳಿಸುತ್ತೆ. ನಾವು ಆ ತಾಯಿಯ ಕೆಲಸಕ್ಕೆ ಸ್ವಲ್ಪ ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಹಾಗಾಗಿ ಈ ಚರ್ಚೆಯನ್ನ ಮುಗ್ಸೋಕ್ ಬರ್ತಾ ಇದ್ದೀವಿ. ಡೈಂಚಾ ಅನ್ನೋದು ಕೇವಲ ಒಂದು ಬೆಳೆ ಅಲ್ಲ, ಇದು ನಮ್ಮ ಭೂಮಿಯ ಭವಿಷ್ಯದ ಮೇಲೆ ನಾವು ಮಾಡ್ತಿರೋ ಒಂದು ಹೂಡಿಕೆ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ, ಹಣ ಬಿಟ್ಟು ಹೋಗ್ತೀವಿ, ಅದಕ್ಕಿಂತ ಮುಖ್ಯವಾಗಿ ನಾವು ಅವರಿಗೆ ಜೀವಂತ ಫಲವತ್ತಾದ ಭೂಮಿಯನ್ನ ಬಿಟ್ಕೊಡ್ಬೇಕು. ಅದೇ ನಾವು ಕೊಡುವ ನಿಜವಾದ ಪರಂಪರೆ. ಈ ಮಾತನ್ನ ಯಾವತ್ತೂ ಮರಿಬೇಡಿ. ಎಲ್ಲದಕ್ಕೂ ಮೂಲ ನಮ್ಮ ಮಣ್ಣಿನ ಜೀವಾಳ. ಮಣ್ಣು ಆರೋಗ್ಯವಾಗಿದ್ರೆ ಬೆಳೆ ಆರೋಗ್ಯವಾಗಿರುತ್ತೆ. ಬೆಳೆ ಆರೋಗ್ಯವಾಗಿದ್ರೆ ಅದನ್ನ ತಿನ್ನೋ ಜನ ಆರೋಗ್ಯವಾಗಿರ್ತಾರೆ ಮತ್ತು ಇದನ್ನೆಲ್ಲ ಬೆಳೆಯೋ ರೈತನ ಕುಟುಂಬ ಆರ್ಥಿಕವಾಗಿ ಸಮೃದ್ಧಿಯಾಗಿರುತ್ತೆ. ಈ ಉಪಯುಕ್ತ ಮಾಹಿತಿ ಕೇವಲ ನಿಮ್ಮ ಹತ್ತಿರವೇ ಉಳಿಯೋದು ಬೇಡ, ನಿಮ್ಮ ಎಲ್ಲ ರೈತ ಸ್ನೇಹಿತರ ಜೊತೆಗೂ ಇದನ್ನ ಶೇರ್ ಮಾಡಿ. ಪ್ರತಿಯೊಬ್ಬ ರೈತನಿಗೂ ಇದರ ಲಾಭ ಸಿಗ್ಬೇಕು. ನೀವು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಈ ಪ್ರಯತ್ನವನ್ನ ಇಷ್ಟಪಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿದ್ರೆ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿ ತರಲು ನಮಗೂ ಪ್ರೋತ್ಸಾಹ ಸಿಗುತ್ತೆ. ಈ ವಿಶ್ಲೇಷಣೆಯನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.